ಓಂ ನಮಃ ಶಿವಾಯ. ಸ್ವಾಮಿ ಗುರುಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಶುಕ್ರಾದಿತ್ಯ ಯೋಗದಿಂದ ಈ ರಾಶಿಯವರಿಗೆ ಅದೃಷ್ಟದ ಸಮಯ, ಉದ್ಯೋಗದಲ್ಲಿ ಬಡ್ತಿ ಸಿಗುವ ಸಾಧ್ಯತೆ. ಯಾವ ರಾಶಿಗೆ ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ನನ್ನ ಚಾನಲನ್ನು ಏನಾದರೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರ್ತದೆ, ಪ್ರೆಸ್ ಮಾಡಿದ ಆಲ್ ಅಂತ ಬರುತ್ತೆ. ಆಗ ಅದನ್ನು ಪ್ರೆಸ್ ಮಾಡಿದರೆ ಮಾತ್ರ ನನ್ನೆಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬೇಗ ಸಿಗುವಂಥದ್ದು. ಹಾಗೆಯೇ ಆಧ್ಯಾತ್ಮಿಕಕ್ಕೆ, ಜ್ಯೋತಿಷಕ್ಕೆ ಸಂಬಂಧಪಟ್ಟ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋನ ಹಾಕ್ತಾ ಇರ್ತೇನೆ. ಹಾಗೆಯೇ ನಿಮ್ಮ ಏನೇ ವೈಯಕ್ತಿಕ ಸಮಸ್ಯೆ ಇದೋ ಮುಕ್ತವಾಗಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಡೀಟೇಲ್ ಆಗಿ ಸಮಸ್ಯೆಯನ್ನು ಬರೆದು ಕಳಿಸಿ. ಜೊತೆಗೆ ರಾಶಿ ನಕ್ಷತ್ರ ತಿಳಿಸಿ. ಒಂದು ವೇಳೆ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದರೆ ಡೇಟ್ ಆಫ್ ಬರ್ತನ್ನು ನಮೂದಿಸಿ. ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲಿ ಸೂಚಿಸ್ತೇನೆ. ಸಮಯದ ಅಭಾವದಿಂದ ಸ್ವಲ್ಪ ಉತ್ತರ ಕೊಡುವಾಗ ಲೇಟ್ ಆಗ್ಬೋದು. ಅದೇ ಪ್ರತಿಯೊಬ್ಬರಿಗೆ ಉತ್ತರ ಕೊಡ್ತಾನೆ. ಪ್ರಶ್ನೆ ಹಾಕಿದ ನಂತರ ಚೆಕ್ ಮಾಡ್ತಾ ಇರಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರೋದಿಲ್ಲ ಅಂಥವರು ಕೂಡ ಕೇಳಬಹುದು, ಡೇಟ್ ಆಫ್ ಬರ್ತ್ ಹಾಕಿ. ಹಾಗೆಯೇ ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ನಾನು ನಮ್ಮಿರೋ ಶಿವದೇವರ ಕುರುಗಜ್ಜ ದೈವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ನಿಮ್ಮ ಸಮಸ್ಯೆನ ಮಾತ್ರ ಸರಿಯಾಗಿ ಬರೆದು ಕಳುಹಿಸಿ. ಸೂರ್ಯ ಕರ್ಕಾಟಕ ರಾಶಿಯಲ್ಲಿ ಸೂರ್ಯ ಮತ್ತು ಶುಕ್ರ ಸಂಯೋಗ, ಶುಕ್ರಾದಿತ್ಯ ಯೋಗ ಉಂಟಾಗುವಂಥದ್ದು. ಅದರಿಂದಾಗಿ ಈ ರಾಶಿಯವರ ಜೀವನದಲ್ಲಿ ಅದೃಷ್ಟದ ಫಲಿತಾಂಶ, ಕೆಲಸದಲ್ಲಿ ಪ್ರಮೋಷನ್ ಸಿಗುವ ಸಾಧ್ಯತೆ ಜಾಸ್ತಿ ಇದೆ. ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಗ್ರಹಗಳ ರಾಜ ಆಗಿರುವಂಥ ಸೂರ್ಯನನ್ನು ಆತ್ಮ ಪಿತಕಾರಕ ಎಂಬುದಾಗಿ ಪರಿಗಣಿಸಲಾಗುತ್ತೆ. ಸೂರ್ಯನ ರಾಶಿ ಪರಿವರ್ತನೆ ಅನ್ನೋದು 12 ರಾಶಿಯವರಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಅದು ಪ್ರಭಾವ ಬೀರುವಂಥದ್ದು. ಇನ್ನು ಸೂರ್ಯ ಪ್ರತಿ ತಿಂಗಳು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸ್ಥಾನ ಪರಿವರ್ತನೆ ಮಾಡುವಂಥದ್ದು. ಸದ್ಯಕ್ಕೆ ಮಿಥುನ ರಾಶಿಯಲ್ಲಿರುವಂಥ ಗ್ರಹಗಳ ರಾಜ ಆಗಿರುವಂಥ ಸೂರ್ಯ ಜುಲೈ 16ಕ್ಕೆ ಈಗಾಗಲೇ ಅವರು ಪ್ರವೇಶ ಮಾಡಿರುವಂಥದ್ದು ಕರ್ಕಾಟಕ ರಾಶಿಗೆ. ಈ ರಾಶಿಯಲ್ಲಿ ಶುಕ್ರ ಬುಧ ಕೂಡ ವಿರಾಜಮಾನರಾಗಿದ್ದಾರೆ. 3 ಗ್ರಹಗಳ ಸಂಯೋಗ ತ್ರಿಗ್ರಹಿ ಯೋಗ ಮತ್ತು ಈ ಸಂದರ್ಭದಲ್ಲಿ ನಿರ್ಮಾಣವಾಗುತ್ತೆ. ಅದರಲ್ಲೂ ವಿಶೇಷವಾಗಿ ಶುಕ್ರನ ಜೊತೆಗೆ ಸೂರ್ಯನ ಸಂಯೋಗದಿಂದ ಶುಕ್ರಾದಿತ್ಯ ರಾಜಯೋಗ ಉಂಟಾಗುವಂಥದ್ದು. ಹಾಗೆಯೇ ಯೋಗದಿಂದ 3 ರಾಶಿಯವರ ಜೀವನದಲ್ಲಿ ಸಾಕಷ್ಟು ಲಾಭದಾಯಕ ಬೆಳವಣಿಗೆ ಕಂಡು ಬರಲಿವೆ. ಕೈತುಂಬ ಸಂಪಾದನೆ ಮಾಡುವಂಥ, ಜೀವನದಲ್ಲಿ ನೆಮ್ಮದಿಯಿಂದ ಬದುಕುವಂಥ ಕ್ಷಣಗಳು ಕೂಡ ಕಾಣುವಂಥ ಸುಂದರ ಅವಕಾಶಗಳನ್ನು ಹೊಂದಲಿದ್ದಾರೆ. ಆ ರಾಶಿಗಳು ಯಾವ 12 ರಾಶಿಯವರಿಗೂ ಕೂಡ ಪ್ರತಿಯೊಂದು ಗ್ರಹಗಳ ಸಂಚಾರ, ಪ್ರತಿಯೊಂದು ಗ್ರಹಗಳ ಸಂಚಾರದಿಂದ ಉಂಟಾಗುವ ರಾಜಯೋಗ, ಕೂಡುವಿಕೆಯಿಂದ ಉಂಟಾಗುವ ರಾಜಯೋಗ ಆಗಿರ್ಬೋದು, ಪ್ರತಿಯೊಂದು ಗ್ರಹ ರಾಶಿಯು ಕೂಡ ಅದರ ಒಂದು ಫಲಾಫಲ ಇರುವಂಥದ್ದು. ಈ ರಾಶಿಗಳಿಗೆ ಯಾವ ಥರ ಇದೆ ನೋಡೋಣ. ಮೇಷರಾಶಿಗೆ ಶುಕ್ರಾದಿತ್ಯ ಯೋಗ ಎನ್ನುವುದು ಮೇಷರಾಶಿಯವರ ಚತುರ್ಥ ಸ್ಥಾನದಲ್ಲಿ ನಿರ್ಮಾಣವಾಗಲಿದೆ. ಹೀಗಾಗಿ ಸಾಕಷ್ಟು ಲಾಭಗಳನ್ನು ಮೇಷರಾಶಿಯವರು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಲಿದ್ದಾರೆ. ಮೇಷರಾಶಿಯವರು ಕೆಲಸ ಮಾಡುವಂಥ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಗೆಲುವು ನಿಶ್ಚಿತ. ಈ ಗೆಲುವು ಎನ್ನುವುದು ನಿಮ್ಮನ್ನು ಜೀವನದ ಒಂದು ಪ್ರಮುಖ ಹಂತಕ್ಕೆ ಕರೆದುಕೊಂಡು ಹೋಗಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ಅದೃಷ್ಟದ ಸಂಪೂರ್ಣ ಸಹಕಾರ ನಿಮಗೆ ದೊರಕಲಿದೆ. ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ವರಿಷ್ಠ ಅಧಿಕಾರಿಗಳ ಸಂಪೂರ್ಣ ಸಹಯೋಗ ದೊರಕಲಿದೆ. ಹೊಸ ಕೆಲಸವನ್ನು ಹುಡುಕುತ್ತಿರುವಂಥ ಮೇಷರಾಶಿಯವರಿಗೆ ಈ ಸಂದರ್ಭದಲ್ಲಿ ಗೆಲುವು ಸಿಗಲಿದೆ. ಇನ್ನು ನೀವು ಜೀವನದಲ್ಲಿ ಸಾಧಿಸಬೇಕು ಎನ್ನುವಂಥ ಗುರಿಯನ್ನು ಕೂಡ ಯಶಸ್ವಿಯಾಗಿ ಸಾಧಿಸಲಿದ್ದೀರಿ. ಉದ್ಯಮ ಕ್ಷೇತ್ರದಲ್ಲಿ ಇರುವರು ಸಾಕಷ್ಟು ದೀರ್ಘಕಾಲದಿಂದ ಅರ್ಧಕ್ಕೆ ನಿಂತಿರುವ ಪ್ರಾಜೆಕ್ಟನ್ನು ಮತ್ತೆ ಪ್ರಾರಂಭಿಸಿ ಅದರಿಂದ ಲಾಭವನ್ನು ಪಡೆದುಕೊಳ್ಳಲಿದ್ದೀರಿ. ಆರ್ಥಿಕ ಸ್ಥಿತಿಯ ವಿಚಾರದ ಬಗ್ಗೆ ಮಾತನಾಡುವುದಾದರೆ ಒಂದಲ್ಲ ಒಂದು ಮೂಲದ ಮೂಲಕ ಹಣ ನಿಮ್ಮ ಜೀವನದಲ್ಲಿ ಈ ಸಂದರ್ಭದಲ್ಲಿ ಹರಿದು ಬರುವಂಥದ್ದು. ಹೀಗಾಗಿ ಹಣದ ಕೊರತೆ ಖಂಡಿತವಾಗಿ ಇರೋದು. ಯಾವುದೇ ಕಾರಣಕ್ಕೂ ಕೂಡ ನಿಮ್ಮ ಜೀವನದ ಈ ಸಂದರ್ಭದಲ್ಲಿ ಅಂದರೆ ಇಂತಹ ಸಮಯ ಜೀವನದಲ್ಲಿ ಖಂಡಿತವಾಗ್ಲೂ ಬರುವುದಿಲ್ಲ. ಹೀಗಾಗಿ ಜೀವನದ ನೆಮ್ಮದಿಯಾಗಿ ಸಾಗಲಿದೆ. ಹಾಗೂ ಈ ಸಂದರ್ಭದಲ್ಲಿ ಜೀವನ ಸಂಗಾತಿಯ ಜೊತೆಗೆ ಕೂಡ ನಿಮ್ಮ ಬಾಂಧವ್ಯ ಅನ್ನೋದು ಇನ್ನಷ್ಟು ಗಟ್ಟಿಯಾಗಲಿದೆ. ಆರೋಗ್ಯ ಸಮಸ್ಯೆಯಲ್ಲಿ ಕೂಡ ಯಾವುದೇ ರೀತಿಯ ನಕಾರಾತ್ಮಕ ಪರಿಣಾಮಗಳು ಇಲ್ಲ. ಹಾಗೆಯೇ ಮಿಥುನ ರಾಶಿ ನೀವು ಮಾಡುವಂಥ ಕೆಲಸಗಳಿಗಾಗಿ ಈ ಸಂದರ್ಭದಲ್ಲಿ ಸಮಾಜದಲ್ಲಿ ನಿಮ್ಮ ಗೌರವ ಪ್ರತಿಷ್ಠೆ ಹೆಚ್ಚಾಗಲಿದೆ. ಶುಕ್ರಾದಿತ್ಯ ಯೋಗ ಎನ್ನುವುದು ನಿಮಗೆ ಸಾಕಷ್ಟು ಲಾಭವನ್ನು ನೀಡಲಿದ್ದು, ನೀವು ಭವಿಷ್ಯದ ಬಗ್ಗೆ ಅಂದುಕೊಂಡಿರುವ ಯೋಚನೆಯು ಸಫಲವಾಗಿ ಕಾರ್ಯರೂಪಕ್ಕೆ ತರಲಿದ್ದೀರಿ. ನಿಮಗೆ ನೀಡಿರುವಂಥ ಜವಾಬ್ದಾರಿಯೂ ಕೂಡ ನೀವು ಸಮರ್ಥವಾಗಿ ನಿಭಾಯಿಸ್ತೀರಿ, ಅದರಲ್ಲಿ ಯಶಸ್ವಿ ಆಗ್ತೀರಿ. ವ್ಯಾಪಾರದ ಕಾರಣದಿಂದಾಗಿ ದೂರ ಪ್ರದೇಶಗಳಿಗೆ ಪ್ರಯಾಣ ಮಾಡಬೇಕಾಗಿ ಬರುತ್ತೆ. ಆದರೆ ಭವಿಷ್ಯದಲ್ಲಿ ಇದು ನಿಮಗೆ ಲಾಭವನ್ನು ನೀಡುತ್ತೆ. ಆರ್ಥಿಕ ಪರಿಸ್ಥಿತಿ ಬಗ್ಗೆ ಕೂಡ ಹೆಚ್ಚಿನ ಚಿಂತೆ ಬೇಡ. ಯಾಕೆಂದರೆ ಈ ಸಂದರ್ಭ ನಿಮಗೆ ಒಂದಕ್ಕಿಂತ ಹೆಚ್ಚಿನ ಆದಾಯ ಮೂಲಗಳಿಂದ ಹರಿದು ಬರುವಂಥದ್ದು, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುವಂಥದ್ದು. ಈ ಸಂದರ್ಭದಲ್ಲಿ ನೀವು ನಿಮ್ಮ ಕುಟುಂಬದವರ ಜೊತೆಗೆ, ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಕೆಲವೊಂದು ಪ್ರೇಕ್ಷಣೀಯ ಸ್ಥಳಕ್ಕೆ ಪ್ರವಾಸಕ್ಕೆ ಹೋಗುವಂಥ ಸಮಯವನ್ನು ಕೂಡ ಕಾಣಲಿದ್ದೀರಿ. ಇದು ನಿಮ್ಮ ಜೀವನದ ಸಂತೋಷದ ಕ್ಷಣಗಳಲ್ಲಿ ಒಂದಾಗಿ ಕಾಣಿಸ್ಕೊಳ್ಳುವಂಥದ್ದು. ಹಾಗೆಯೇ ನೀವು ನಿಮ್ಮ ಜೀವನ ಸಂಗಾತಿಯ ಜೊತೆಗೆ ಒಂದು ಒಳ್ಳೆಯ ಕ್ಷಣಗಳನ್ನು ಕೂಡ ಕಳೆಯುವಂಥದ್ದು. ಹಾಗೆಯೇ ಆರೋಗ್ಯ ಸಮಸ್ಯೆಗಳು ಕೂಡ ಯಾವುದೇ ಏರುಪೇರು ಕಂಡು ಬರುವುದಿಲ್ಲ. ಇನ್ನು ಆದಷ್ಟು ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತೆ. ಹಾಗೆ ಸಿಂಹರಾಶಿ ಶುಕ್ರಾದಿತ್ಯ ಯೋಗ ಅನ್ನೋದು ಸಿಂಹರಾಶಿಯವರಿಗೆ ಸಾಕಷ್ಟು ಲಾಭ ತಂದುಕೊಡಲಿದೆ. ವ್ಯಾಪಾರ ವ್ಯವಹಾರದಲ್ಲಿ ಸಾಕಷ್ಟು ದೂರ ಪ್ರಯಾಣ ಮಾಡಬೇಕಾದ ಅಗತ್ಯತೆ ಕಂಡು ಬರುವಂಥದ್ದು. ಆದರೆ ಭವಿಷ್ಯದಲ್ಲಿ ಖಂಡಿತವಾಗಿ ಇದು ನಿಮಗೆ ಲಾಭದಾಯಕ. ಕುಟುಂಬದ ಜೊತೆಗೆ ಒಳ್ಳೆಯ ಸಮಯವನ್ನು ಕಳೆಯುತ್ತೀರಿ. ಖಂಡಿತವಾಗಿ ಇದೊಂದು ಸೂಕ್ತ ಸಮಯ ಅಂತ ಹೇಳಬಹುದು. ಈ ಸಂದರ್ಭದಲ್ಲಿ ನಿಮ್ಮ ಗುರಿಯನ್ನು ನೀವು ಸಾಧಿಸುವುದಕ್ಕೆ ಯಶಸ್ವಿ ಆಗ್ತೀರಿ. ಹಾಗೂ ಅದಕ್ಕೆ ನೀವು ಪಟ್ಟಂಥ ಪ್ರತಿಯೊಂದು ಪರಿಶ್ರಮ ಕೂಡ ಪ್ರತಿಫಲದ ರೂಪದಲ್ಲಿ ದೊರಕಲಿದೆ. ಹಾಗೆಯೇ ಶುಕ್ರಾದಿತ್ಯ ಯೋಗದ ಪರಿಣಾಮ ನಿಮ್ಮ ವ್ಯಾಪಾರದ ಮೇಲೆ ಕೂಡ ಪರಿಣಾಮ ಬೀರುತ್ತೆ ಹಾಗೂ ಕೈತುಂಬ ಲಾಭ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ವಿಚಾರದ ಬಗ್ಗೆ ಮಾತನಾಡುವ ಸಂಪೂರ್ಣವಾಗಿ ನಿಮ್ಮ ಎಲ್ಲ ಆರ್ಥಿಕ ಸಂಕಷ್ಟಗಳು ಪರಿಹರಿಸಿಕೊಳ್ಳಲಿದ್ದೀರಿ. ಯಾವುದೇ ಸಾಲಗಳನ್ನು ಕೂಡ ನೀವು ಇಡೋದಿಲ್ಲ, ತೀರಿಸ್ತೀರಿ. ಆದಷ್ಟು ವಿದೇಶ ವ್ಯಾಪಾರ ಉದ್ಯೋಗ ಮಾಡುತ್ತಿರುವವರಿಗೆ ಕೂಡ ಕೈತುಂಬ ಧನ ಲಾಭ ಸಾಧ್ಯತೆ. ಜೀವನ ಸಂಗಾತಿಯ ಜೊತೆಗೆ ಉತ್ತಮ ಕ್ಷಣಗಳನ್ನು ಕಳೆಯುತ್ತೀರಾ. ಆರೋಗ್ಯ ಕೂಡ ಉತ್ತಮವಾಗಿರುತ್ತೆ. ಹಾಗೆಯೇ ಒಳ್ಳೆಯದಾಗಿದೆ ಎಲ್ಲ ರಾಶಿಯವರಿಗೆ.